ಒಳಿಕೆ ಒಂದು 4 ದಿವಸ ಚೆನ್ನಾಗಿದೆ ಅಷ್ಟೆ. ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು. ನಿನ್ನೆಯಿಂದ ಸ್ವಲ್ಪ ಹುಷಾರಾಗಿದೆ. ಸಿನಿಮಾ ಕಟೌಟು ನೋಡಿಲ್ಲ, ಯಾವುದೂ ನೋಡಿಲ್ಲ. ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು. ಹಿಂಗೆ ಎದ್ದೇಳೋಣ ಅನ್ಕೋತೀವಿ, ಅಷ್ಟೊಂದು ಲಾರಿ ತಂದು ಹರಿದು ಸಮಾಧಾನ ಮೇಲೆ ಫಿನಿಶ್ ಮಾಡೋಕ್ಕವ್ರೆ. ಈಗ ನಾವೇನು ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಈಗ ದೊಡ್ಡವ್ರು ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು. ಏನಾಗಿದೆ ಏನು ಕಥೆ ಅದನ್ನು ನನಗೂ ಗೊತ್ತಿಲ್ಲ, ಹೊರಗಡೆ ಏನಾಗಿದೆ ಅಂತ. ಫಸ್ಟಿಗೆ ಹೋಗ್ಬೇಕು ಸರ್. ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ನಿಮಗೆ ಈ ರೀತಿ ಒಂದು ಘಟನೆ ಎದುರಾಯಿತು, ರೇಪ್ ಅತ್ಯಾಚಾರ ಅನ್ನೋದು ನಿಮ್ಮ ಆಪ್ತರೆ ನಿಮ್ಮ ಜೊತೆಗಿದ್ದಂಥವ್ರೆ ಮಾಡಿದಾಗ ಏನು ಅದನ್ನು ಫೇಸ್ ಮಾಡಿದ್ದು ಸನ್ನಿವೇಶ ಆಗಿದೆ? ಸ್ಪೇಸ್ ಏನಿಲ್ಲ ಸರ್. ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಏನೇನು ಮಾತಾಡಿದ್ದೀವಿ, ಅದು ಕಾನೂನು ಏನಿದೆ ಅದು ನಡೀತಾ ಇದೆ. ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಗ್ತೀವಿ. ದೇವರು ನಾನು ಒಬ್ಬಿದ್ದಾನೆ ಮಾತಾಡೋಣ. ಇದೆಲ್ಲ ವಿಚಾರ ಒಂದು ಕಡೆ ಆದರೆ ಈ ಶಿವಣ್ಣ, ದರ್ಶನ್, ಧ್ರುವ ಅವ್ರ ಬಗ್ಗೆ ಮಾತಾಡೋದು ಆಡಿಯೋ ಎಲ್ಲೋ ನಿಮ್ಮ ಇಡೀ ಕರಿಯರ್ಗೆ ಕಲ್ಲಾಗ್ತದೆ ಅದು ಸರ್. ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ. ಈಗ ಪ್ಲ್ಯಾನಡ್ ಅನ್ನೋದು ನಾವು ದಡ್ರಲ್ಲ, ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ. ಪ್ಲ್ಯಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ಎಲ್ಲಿ ಪಾಸಿಟಿವ್ ಆಗುತ್ತೋ, ಜನಕ್ಕೆ ಜನ ಬೇಕಾಗೇ ಬಂದವರು ಅಂತ ಜನ ಥಿಯೇಟ್ರಿಗೆ ಹೋಗಿ ಸ್ಟಾರ್ಟ್ ಆಗ್ತದೋ, ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕ್ ಆನ್ ಮಾಡ್ತಾರೆ. ಅಂದರೆ ನಿಲ್ಲಿಸ್ಬೇಕು, ಇದನ್ನು ಏನಾರ ಒಂದು ಮಾಡಬೇಕು ಅಂತ ಪ್ಲ್ಯಾನಡ್ ಅನ್ನೋದು ಗೊತ್ತಾಗ್ತಿದೆ.